ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ 10th ಬ್ಲಾಕಲ್ಲಿರುವಂಥ ಕಾರ್ನರ್ ಮನೆ, ನಾರ್ತ್ ಈಸ್ಟ್ ಕಾರ್ನರ್ ಮನೆ ನೋಡ್ಸೋಕೆ ಬಂದಿದ್ದೀನಿ. ಆ ಮನೆ ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದ್ಬಿಟ್ಟು ಈಸ್ಟ್ ಸೈಡ್ ಬಂದ್ಬಿಟ್ಟು 24 ಬರುತ್ತೆ, ನಾರ್ತ್ ಸೈಡ್ ಬಂದು 40 ಬರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ಈ ಕಡೆ ನೋಡ್ಬೋದು ನಮಗೆ 40 ಫೀಟ್ ರಸ್ತೆ ಸಿಕ್ಕುತ್ತೆ. ಹಾಗೆ ಈ ಕಡೆ ಬಂದು 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಇಲ್ಲಿಂದ ನಿಯರ್ ಬೈ ನಿಮಗೆ ದಯಾನಂದ ಕಾಲೇಜ್ ಸ್ಕೂಲ್ ಅಂತ ಹೇಳ್ಬೋದು. ಓಕೆ, ಈ ಮನೆಯಲ್ಲಿ ಇನ್ನೊಂದು ಏನಂದರೆ ನಿಮಗೆ ನೋಡಿ, ಗ್ರೌಂಡ್ ಫ್ಲೋರಲ್ಲಿ ನಮಗೆ ಸಿಂಗಲ್ BHK ಇದೆ, ಫಸ್ಟ್ ಫ್ಲೋರಲ್ಲಿ 2 BHK ಇದೆ, ರೆಂಟಲ್ ಕೊಟ್ಕೋಬೋದು. ಮೇಲ್ಗಡೆ ಓನರ್ ಇರೋಕ್ಕೆ ಡುಪ್ಲೆಕ್ಸ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗಿ ಹೆಂಗಿದೆ ಅಂತ ನೋಡಿಸ್ಕೊಡ್ತೀನಿ. ಈ ಕಡೆ ಈಸ್ಟ್ ಸೈಡು ಗೇಟ್ ಕೊಟ್ಟಿದ್ದಾರೆ, ಈ ಕಡೆನೂ ಕೊಟ್ಟಿದ್ದಾರೆ. ಎರಡಕ್ಕೂ ನಮಗೆ ಪಂಡ್ರ ಮ್ಯಾಕ್ಸ್ ಕೊಟ್ಟಿದ್ದಾರೆ, MSL ಗೇಟ್ ಕೊಟ್ಟು. ಬನ್ನಿ ನಾವು ನಾರ್ತ್ ಸೈಡ್ ಹೋಗೋಣ. ಬೇಕಂದರೆ ಧಾರಾಳವಾಗಿ ನೀವು ಬೇಕಂದರೆ ಮನೆ ಮುಂದೆನೂ ಒಂದು ಕಾರ್ ನಿಲ್ಲಿಸ್ಕೊಬೋದು, ಅಷ್ಟೋ ದೊಡ್ಡ ಜಾಗ ಕೂಡ ಇದೆ, ವಿಶಾಲವಾಗಿದೆ. ಬನ್ನಿ ಒಳಗಡೆ ಹೋಗಿ ನೋಡಿಸ್ಕೊಡ್ತೀನಿ ಹೆಂಗಿದೆ ಅಂತ. ಫುಲ್ ವೀಡಿಯೋ ನೋಡಿ, ನಾನು ಲಾಸ್ಟಲ್ಲಿ ಹೇಳಿರ್ತೀನಿ ಇದು ರೇಟನ್ನ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಪಾರ್ಕಿಂಗ್ ಜಾಗ ಸಿಕ್ಕುತ್ತೆ. ನೋಡ್ಬೋದು ಇಲ್ಲಿ ನಿಮಗೆ ಫ್ಲೋರಿಂಗ್ ಎಲ್ಲ ನಿಮಗೆ ಲಪೋತ್ರ ಗ್ರಾನೈಟೇ ಯೂಸ್ ಮಾಡಿದ್ದಾರೆ, ಆಂಟಿಸ್ಕಿಡ್ಡು. ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನೋಡಿ. ಅಲ್ಲೊಂದು ನಿಲ್ಲಿಸ್ಕೋಬೋದು, ಇಲ್ಲೊಂದು ನಿಲ್ಲಿಸ್ಕೋಬೋದು, ಇಲ್ಲೂ ಕೂಡ ನಿಲ್ಲಿಸ್ಕೋಬೋದು. ಹಾಗೆ ನಮಗೆ 2 ವೀಲರ್ ಕೂಡ ನಿಲ್ಲಿಸ್ಕೋಬೋದು, 2ರಿಂದ 3. ಹಾಗೆ ಇಲ್ಲಿ ಬಂದು ನಮಗೆ ಬೋರ್ ಬಂದಿದೆ, ಹಾಗೆ ಸಂಪ್ ಕೂಡ ಬಂದಿದೆ. ಇಲ್ಲಿ ಬಂದು ನಮಗೆ ಕಾವೇರಿ ಕಲೆಕ್ಷನ್ ಆಗಿದೆ, ಮೀಟ್ರ್ ಕೂಡ ನಮಗೆ ಪರ್ಮನೆಂಟ್ ಆಗಿದೆ ನಮಗೆ. ಹಾಗೆ ಬಿಲ್ಡಿಂಗ್ ಅಸೆಸ್ಮೆಂಟ್ ಕೂಡ ಆಗಿದೆ ನಿಮಗೆ. ಸೈಡೆಲ್ಲ ನೋಡ್ಬೋದು ನಮಗೆ MS ಕೊಟ್ಟಿದ್ದಾರೆ ನಮಗೆ ಸೇಫ್ಟಿ ವೈಸ್. ನಮಗೆ ಸೈಡಲ್ಲಿ ಇದು ಕಾರ್ನರ್ ಆಗಿರೋದ್ರಿಂದ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಓಕೆ, ಬನ್ನಿ. ಇಲ್ಲೇ ಒಂದು ರೂಮ್ ಇದೆ, ಜಸ್ಟ್ ಸಿಂಗಲ್ ರೂಮ್ ಅಂತ ಹೇಳ್ಬೋದು. ನಿಮಗೆ ಬೇಕಾದ್ರೆ ನೀವು ಆಫೀಸ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಬ್ಯಾಚುಲರ್ಗೆ ರೆಂಟಿಗೆ ಬೇಕಾದ್ರೂ ಕೊಟ್ಕೋಬೋದು ನೀವು ಧಾರಾಳವಾಗಿ. ನೋಡಿ, ಆರಾಮಾಗಿ ಒಂದು ಸಿಂಗಲ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಮಗಿದು. ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಕೇಳಿಸ್ತವ್ರಿದ್ದಾರೆ. ಓಕೆ, ಇದು ಸಿಂಗಲ್ ರೂಮ್ ಆಗಿರುತ್ತೆ, ಇದು ಪಾರ್ಕಿಂಗ್ ಆಗಿರುತ್ತೆ. ನಿಮಗೆ ಧಾರಾಳವಾಗಿ ಅವಾಗಲೇ ಹೇಳ್ದಂಗೆ 2ರಿಂದ 3 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು. ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಇಲ್ಲಿ ಬಂದು ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಕೂಡ ನಮಗೆ 3 ಅಡಿ ಜಾಗ ಕೊಟ್ಟಿದ್ದಾರೆ, ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ ನಮಗೆ, ಆಂಟಿಸ್ಕಿಡ್ಡು. ಓನರ್ ಇದ್ದು ರೆಂಟ್ ಬರುವಂಥ ಮನೆ ಆಗಿರುತ್ತೆ ಇದು ನಿಮಗೆ. ಫಸ್ಟ್ ಫ್ಲೋರಲ್ಲಿ ರೆಂಟಲ್ ಹೌಸು ನೋಡ್ಬೋದು. ಇಲ್ಲಿ ನಿಮಗೆ ಎಷ್ಟು ದೊಡ್ಡ ಜಾಗ ಇದೆ ಅಂತ. ನಿಮಗೆ ಧಾರಾಳವಾಗಿ ಸಂಜೆ ಹೊತ್ತು ನೀವು ಆರಾಮಾಗಿ ಚೇರ್ ಹಾಕೊಂಡು ಮುಂದೆ ಕೂತ್ಕೊಳ್ಳೋ ಅಷ್ಟು ಜಾಗ ಫ್ರೀ ಆಗಿದೆ ನಿಮಗೆ. ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸಪೋರ್ಟ್ಗೆ ನಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ 4 ಅಡಿ ನಮಗೆ. ಬನ್ನಿ ಮನೆ ಒಳಗಡೆ. ಹಾಗೆ ಬಾಕ್ಲು ಕೂಡ ನೋಡ್ಬೋದು, ನಿಮಗೆ ನೋಡಿಸ್ತೀನಿ. ಎಲ್ಲ ಟೀ ಕುಡಲ್ಲೇ ಆಗಿರುತ್ತೆ, ಬಾಕ್ಲು ಕಿಟಕಿ ಎಲ್ಲ ನಿಮಗೆ ಟೀ ಕುಡಲ್ಲೇ ಆಗಿರುತ್ತೆ. ನೋಡ್ಬೋದು 9 ಅಡಿ ಇದೆ ನಿಮಗೆ ಬಾಕಲು. ಡೋರ್ ಬಂದು 9 ಫೀಟ್ ಬರುತ್ತೆ ನಿಮಗೆ. ಇದು ಬಂದು ನಮಗೆ ರೆಂಟ್ ಕೊಡುವಂಥ ಮನೆ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಹಾಲ್ ಸಿಕ್ಕುತ್ತೆ ದೊಡ್ಡದಾಗಿ, ನೋಡ್ಬೋದು. ಇಲ್ಲೂ ಮಾತ್ರ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಲ್ಲಿ ರೆಂಟಲ್ ಹೌಸ್ಗೆ. ಇದು ಬಂದು ದೊಡ್ಡದಾಗಿ ಹಾಲ್ ಆಗಿರುತ್ತೆ ನೋಡಿ. ಎಲ್ ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು ನೀವು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಈ ಕಲರಿಂದ ನೋಡ್ತೀನಿ. ಈ ಕಡೆ ಬಂದರೆ ಇಲ್ಲಿ ನಮಗೆ TV ಯೂನಿಟ್ ಬರುತ್ತೆ. ಹಾಗೆ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಆಗಲಿ, ಕೇಬಲ್ ಕನೆಕ್ಷನ್ ಎಲ್ಲ ಆಗಿದೆ ನಿಮಗೆ. ಇದು 2 ಬೆಡ್ರೂಮ್ ಇರುವಂಥ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಹಾಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ ನಿಮಗೆ. ಸ್ಲ್ಯಾಬ್ ಬಂದಿದೆ, ಗ್ಯಾಸ್ ಕಲೆಕ್ಷನ್ ಆಗಿದೆ. ಹಾಗೆ ಇಲ್ಲಿ ಸಿಂಕು, ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು ಓವರ್ ಹೆಡ್ ಕಬೋರ್ಡ್ ಕೂಡ ಇದೆ ಇಲ್ಲಿ ಮೇಲೆ. ಕೆಳಗಡೆ ಫುಲ್ಲು ಕಬೋರ್ಡ್ ಬಂದಿದೆ ನಮಗಿಲ್ಲಿ.
ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಕೂಡ ಬಂದಿದೆ ನಮಗೆ. ಇಲ್ಲಿ ಕೂಡ ಅಷ್ಟೇ ಸೇಫ್ಟಿ ವೈಸ್ ನಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಒಂದು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ. ಇಲ್ಲೂ ಕೂಡ ಮೇಲ್ಗಡೆ ಪೇಪರ್ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ನೋಡಿ 2 ಸೈಡ್ ವಿಂಡೋ ಕೊಟ್ಟಿದ್ದಾರೆ. ನಾರ್ತ್ ಸೈಡ್ ಕೂಡ ವಿಂಡೋ ಕೊಟ್ಟಿದ್ದಾರೆ, ಈ ಸೈಡ್ ಕೂಡ ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಆರಾಮಾಗಿ ಒಂದು ಕಾಟ್ ಹಾಕೋಬೋದು. ಚಿಲ್ಡ್ರನ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಇದು. ಹಾಗೆ ಇಲ್ಲೇ ನಮಗೆ ದೇವ್ರ ಮನೆ ಕೂಡ ಬಂದಿದೆ. ಹಾಗೆ ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ನೋಡ್ಬೋದು ಸಕ್ಕ ದೊಡ್ಡದಾಗಿದೆ ರೂಮ್. ಮಾತ್ರ ಡಬಲ್ ಕಾಟ್ ಹಾಕೋಬೋದು ನೀವು ಆರಾಮಾಗಿ. ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಮೇಲ್ಗಡೆ ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಅಲ್ಲಿ ಫುಲ್ಲು ವಾರ್ಡ್ರೋಬ್ ಬಂದಿದೆ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ಮೇಲೆ. ಹಾಗೆ ಈ ಕಡೆ ಬಂದರೆ ನಮಗೆ ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹಾಗೆ ಇಲ್ಲೊಂದು ಸಿಂಕ್ ಕೂಡ ಬರುತ್ತೆ ನಮಗೆ. ಓಕೆ, ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ರೆಂಟಲ್ ಹೌಸ್ ಆಗಿರುತ್ತೆ, 2 BHK. ಬನ್ನಿ ಹಂಗಾರೆ ನಾವು 2nd ಫ್ಲೋರ್ಗೆ ಹೋಗೋಣ. ಅಂದರೆ ಓನರ್ ಇರೋಕ್ಕೆ ಡ್ಯೂಪ್ಲೆಕ್ಸ್ ಹೌಸ್ ನೋಡೋಕ್ಕೆ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ನೋಡ್ಬೋದು ಮೆಟ್ಲು. ತುಂಬ ಒಳ್ಳೆ ಬೆಳಕು ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಮನೆಗಂತೂ. ಕಾರ್ನರ್ ಮನೆ ಆಗಿರೋದ್ರಿಂದ ನೀವಿದ್ದು ರೆಂಟ್ ಕೊಟ್ಕೋಬೋದು. ಇಲ್ಲಿ ನೋಡ್ಬೋದು ತುಂಬ ಫೇಸ್ ಇದೆ. ನೀವು ಜಾಗ ಅಂತ ಸಕ್ಕ ದೊಡ್ಡದಾಗಿದೆ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾಲೆಲ್ಲ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ ನೋಡ್ಬೋದು ನೀವು. ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ಮೇಲ್ಗಡೆಯಿಂದ ನೋಡ್ತೀನಿ ನಿಮ್ಗೆ 80 ಫೀಟ್ ರೋಡ್ ಪಕ್ಕದಲ್ಲೇ ಬರುತ್ತೆ. ನಿಮಗೆ ತುಂಬ ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ನಿಮಗೆ 9 ಅಡಿ ಬಾಕ್ಲು. ನಿಮಗೆ ಫುಲ್ ಹೈಟು ಒಳ್ಳೆ ಟೀಕ್ ವುಡ್ಡಲ್ಲಿ ಮಾಡಿರೋದು. ಇದು ಬಾಕ್ಲು ಯಾಕೆ ಕ್ಲೋಸ್ ಮಾಡಿಲ್ಲ ಅಂದರೆ ಬಯೋಮೆಟ್ರಿಕ್ಸ್ ಕೊಟ್ಟಿದ್ದಾರೆ ನಮಗೆ. ಇದು ಒಂದು ಸತಿ ಲಾಕ್ ಆದರೆ ನಮಗೆ ನಂಬರ್ ಲಾಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡಿಲ್ಲ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗಿಲ್ಲಿ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ನೋಡ್ಬೋದು ಎಲ್ಲ ವಿನಿಗರ್ ಶೀಟು ಸಾಕಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಮೇಲ್ಗಡೆ ಕೂಡ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿ ವುಡ್ ವರ್ಕ್ ಮಾಡಿದ್ದಾರೆ. ಸಾಕಾಗಿ ಬಂದಿದೆ ಮನೆ ಮಾತ್ರ. ನೋಡೋಕೆ ಒಳ್ಳೆ ಲುಕ್ ಬಂದಿದೆ. ಫುಲ್ ವಿನಿಗರ್ ಶೀಟಲ್ಲೇ ನಿಮಗೆ ಸಾಕಾಗಿ ಮಾಡಿದ್ದಾರೆ. ಮೇಲ್ಗಡೆ ಫ್ಯಾನ್ ಕೂಡ ಹಾಕಿದ್ದಾರೆ, ಎಲ್ಲ ರಿಮೋಟ್ ಫ್ಯಾನ್ಗಳೇ. ಅದೇ ಜೂಮರ್ ಕೂಡ ಹಾಕಿದ್ದಾರೆ. ನಿಮ್ಗೆ ಏನಿದ್ರು ಜಸ್ಟ್ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಒಂದು ಒಳ್ಳೆ ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ನೋಡಿದ್ರೆ ನಮಗೆ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಧಾರಾಳವಾಗಿ ನೀವು 90 ಇಂಚಸ್ TVನ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಹಾಗೆ ನೋಡ್ಬೋದು ಅಲ್ಲಿ ಕೇಬಲ್ ವೈರೆಲ್ಲ ಬಿದ್ದಿದೆ. ಇಂಟರ್ನೆಟ್ ಕೇಬಲು ಎಲ್ಲ ಆಗಿದೆ ನಿಮಗೆ. ರಿಚ್ಚಾಗೇ ಬಂದಿದೆ ಮನೆ ಮಾತ್ರ. ಈ ಕಾರ್ನರಿಂದ ನೋಡ್ತೀನಿ. ನೀವು ಧಾರಾಳವಾಗಿ ಯು ಶೇಪಲ್ಲೇ ಬೇಕಾದ್ರೆ ನೀವು ಸೋಫಾ ಹಾಕ್ಬೋದು. ನೋಡಿ ಇಲ್ಲಿಂದ ಹಿಂಗೆ ದೊಡ್ಡದಾಗಿ ಇಲ್ಲಿ 2 ಸೀಟ್ ಹಾಕಂತೀನಿ. ಅಂದರೆ ಇಬ್ಬರು ಕೂತ್ಕೊಳ್ಳೋ ಸೋಫಾ ಹಾಕ್ಕೊಂತೀನಿ. ಅಂದರೆ ಇಲ್ಲಿ ಕಮ್ಮಿ ಅಂದರೆ ನಾನು ಹೇಳ್ತಾ ಇರೋದು 5 ರಿಂದ 6 ಜನ ಕೂತ್ಕೊಳ್ಳೋಷ್ಟು ಸೋಫಾ ಹಾಕ್ಬೋದು ನೀವು. ಹಾಗೆ ಈ ಕಡೆ ಅಷ್ಟು ನಿಮಗೆ 3 ಜನ ಕೂತ್ಕೊಳ್ಳೋಷ್ಟು ಸೋಫಾ ಹಾಕ್ಕೋಬೋದು ನೀವು. ತುಂಬ ದೊಡ್ಡದಾಗೇ ಇದೆ ನಿಮಗೆ. ಹಾಗೆ ಬೆಳಕು ಗಾಳಿಗೋಸ್ಕರ ನಮಗೆ ಬೆಡ್ ಸೈಡು ಕಿಟಕಿ ಕೊಟ್ಟಿದ್ದಾರೆ, ಸೌತ್ ಸೈಡು ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ತೀನಿ. ಸೂಪರ್ ಆಗಿರೋ ಮನೆ. ಫ್ಲೋರಿಂಗ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲೇ ಆಗಿದೆ ನಮಗೆ.
ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ ಸಖಾಗಿ ಮಾಡಿದ್ದಾರೆ. ಫುಲ್ ವುಡ್ ವರ್ಕ್ ಮಾಡಿ ನಮಗೆ ವೆನಿಗರ್ ಶೀಟ್ ಕೊಟ್ಟಿದ್ದಾರೆ ಫುಲ್ ಲ್ಯಾಮ್ಲೇಷನ್ಗೆ. ಹಾಗೆ UPS ಪಾಯಿಂಟ್ ಔಟ್ ಬಂದಿದೆ. ಹಾಗೆ ಸ್ಟೋರೇಜ್ ಜಾಗ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಮ್ಗೆ ಹಾಲಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಕೂಡ ನೋಡ್ಬೋದು, ಇಲ್ಲೂ ಕೂಡ ನಮಗೆ ಫುಲ್ಲು ನಿಮಗೆ ಲೈಟಿಂಗ್ ಆಗಲಿ ವರ್ಕಿಂಗ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಡುಗೆ ಮನೆಗೆ ಬರ್ತಾ ಇರೋಂಗೆ ನೋಡ್ಬೋದು ನಿಮಗೆ ಯೂಸ್ ಅಂದರೆ ತುಂಬ ಜಾಗ ಇರುವಂಥ ಆರಾಮಾಗಿ ಫ್ರೀ ಆಗಿರುವಂಥ ಅಡುಗೆ ಮನೆ ಆಗಿರುತ್ತೆ. ಎಲ್ ಶೇಪಲ್ಲಿ ನೋಡ್ಬೋದು ಅಲ್ಲಿ ಫುಲ್ ಎಲ್ ಶೇಪು. ಹಾಗೆ ಕಲರಿಂಗ್ ಕಾಂಬಿನೇಷನ್ನು ಅಷ್ಟೇ ನಮಗೆ ಲೈಟ್ ಬ್ಲೂ ಕೊಟ್ಟಿದ್ದಾರೆ, ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಅದು ಕೂಡ ಅಷ್ಟೇ ಸಗ ಬಂದಿದೆ. ಲಿಫ್ಟ್ ನೋಡಿ ಇಲ್ಲಿಗೆ ಬರುತ್ತೆ ನಮಗೆ ಡೈರೆಕ್ಟಾಗಿ. ಹಾಗೆ ನಿಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಬೇಕಾದ್ರೆ ಮಡಿಕೋಬೋದು ಇಲ್ಲಿ ಧಾರಾಳವಾಗಿ. ತುಂಬ ಚೆನ್ನಾಗಿದೆ ಮಾತ್ರ. ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ, ಹಂಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ಮೇಲ್ಗಡೆ. ಸ್ಟೋರೇಜ್ಗಂತೂ ತುಂಬ ಜಾಗ ಇದೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ದೇವ್ರ ಮನೆ ಬಂದಿದೆ. ಇಲ್ಲಿ ಇದು ಕೂಡ ಅಷ್ಟೇ ನಮಗೆ 9 ಅಡಿ ಬಾಗಿಲು ಕೊಟ್ಟಿದ್ದಾರೆ, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಒಬ್ಬರು ಕೂತ್ಕೋಬೋದು ಆರಾಮಾಗಿ, ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಈ ಕಾರಣ ನಡೆಸ್ತಿದ್ದೀನಿ ಅಡುಗೆ ಮನೆಯನ್ನು ಸಗ ಬಂದಿದೆ. ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಅಕ್ವಾ ಗಾರ್ಡ್ ಪಾಯಿಂಟು ನೋಡಿ, ಇದು ಬಂದ್ಬಿಟ್ಟು ಈಸ್ಟ್ ಆಗಿರೋದ್ರಿಂದ ವಿಂಡೋ ಕೊಟ್ಟಿದ್ದಾರೆ, ಬೆಳಕು ಗಾಳಿ ಚೆನ್ನಾಗಿ ಬರುತ್ತೆ ನಮಗೆ. ಇಲ್ಲಿ ಬಂದ್ಬಿಟ್ಟು ಸಿಂಕ್ ಕೊಟ್ಟಿದ್ದಾರೆ, ಅಕ್ವಾ ಗಾರ್ಡ್ ಪಾಯಿಂಟ್ ಔಟ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಕಲೆಕ್ಷನ್ ಬಂದಿದೆ. ಮಿಕ್ಸಿ ಓವೆನ್ ಏನೇನೋ ಇತ್ತಂದರೆ ಇಲ್ಲಿ ಮಡಿಕೋಬೋದು. ಎಲ್ಲ ಫುಲ್ ಸ್ಕ್ವಾಡ್ಸ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಸೈಡು ನೋಡ್ಬೋದು. ಇಲ್ಲಿ ಪಟ್ಟಿ ಕೂಡ ಮಾಡಿದ್ದಾರೆ, ನೀರು ಬಂದರೆ ಇಲ್ಲಿ ಡೈರೆಕ್ಟಾಗಿ ಈ ಕಡೆ ಹೋಗುತ್ತೆ ನಮಗೆ. ಹಾಗೆ ಇದಕ್ಕೊಂದು ಕಂಡಕ್ಟ್ರ್ ಕೂಡ ಬಂದಿದೆ ಇಲ್ಲ. ಯೂಸಲಾಗಿ ಎಲ್ಲರೂ ನೋಡಿಸ್ದಂಗೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಈ ಕಾರ್ನಲ್ಲಿ ಒಂದ್ಸತಿ ನೋಡಿಸ್ತೀನಿ. ಅಡುಗೆ ಮನೆ ಮಾತ್ರ ವಿಶಾಲವಾಗಿದೆ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿ ನೀಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತದೆ, ಬಂದು ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ ಜಾಗ ತುಂಬ ಚೆನ್ನಾಗಿದೆ, ದೊಡ್ಡದಾಗೇ ಇದೆ ನಮಗೆ. ಇಲ್ಲೂ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಬಂದ್ಬಿಟ್ಟು ನಮಗೆ ಇಲ್ಲಿ MS ಡ್ರಿಲ್ ಮಾಡಿದ್ದಾರೆ. ಓಕೆ. ಹಾಗೆ ಇಲ್ಲಿ ಹ್ಯಾಂಡ್ ವಾಶು, ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ. ಹಾಗೆ ಇಲ್ಲಿಗೆ ನಾರ್ಮಲ್ ರೆಸ್ಟ್ ರೂಮ್ ಬರುತ್ತೆ ನಮಗೆ ಇಲ್ಲಿ 2nd ಫ್ಲೋರ್ಗೆ, ಅಂದರೆ ಹಾಲಲ್ಲಿರುವಂಥ ರೆಸ್ಟ್ ರೂಮ್ ಆಗಿರುತ್ತೆ ಇಲ್ಲಿ. ಓಕೆ, ಇದು ಬಂದು ಹಾಲಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ಹಾಗೆ ಇದು ಬಂದು ಹಾಲು. ಓಕೆನಾ, ಬನ್ನಿ ಮಾಡಿ ಮೇಳೋಣ 3ನೇ ಫ್ಲೋರ್ಗೆ. ಇದು ಕೂಡ ನೋಡಿ LED ಲೈಟ್ಗಳಿಲ್ಲ, ಇಲ್ಲೂ ಅಷ್ಟು ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ ನಿಮಗೆ. ಬೇಕಾದ್ರೆ ಫೋಟೋಗಳು ಈ ಜಾಗ ಆ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದೊಂದು ಫೋಟೋಗಳು ಹಾಕಿದ್ರೆ ಸಾಕಾಗಿ ಕಾಣುತ್ತೆ ನಿಮಗೆ. ಮಾಡಿ ಮೇಲೆ ಬಂದಿದ್ದೀವಿ ನಾವು. ಇದು 3ನೇ ಫ್ಲೋರ್ಗೆ. 3ನೇ ಫ್ಲೋರಲ್ಲಿ ನನ್ನ ಲೆಫ್ಟ್ ಸೈಡ್ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಕ್ಕುತ್ತೆ ನಮಗಿಲ್ಲಿ ನೋಡ್ಬೋದು. ತುಂಬ ದೊಡ್ಡದಾಗಿ ಬಂದಿದೆ ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿ ವುಡ್ ವರ್ಕ್ ಮಾಡಿದ್ದಾರೆ, ಸಾಕಾಗಿ ಬಂದಿದೆ. ಹಾಗೆ ಫುಲ್ ಎಲ್ಲ ವುಡ್ ವರ್ಕ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಅಲ್ಲಿ ನಮಗೆ ವಾರ್ಡ್ರೋಬ್ ಬಂದಿದೆ. ಹಾಗೆ ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು. ಹಾಗೆ ಈ ಕಾರ್ನರಿಂದ ನೋಡ್ತೀನಿ, ಇಲ್ಲೂ ಒಂದು ನಿಮಗೆ ಟೇಬಲ್ ಕೊಟ್ಟಿದ್ದಾರೆ. ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲ ಸ್ಟಡಿ ಟೇಬಲು.
ಮೊಬೈಲು ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ದೊಡ್ಡದಾಗಿ ಒಂದು ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಫುಲ್ಲು ಕಬೋರ್ಡ್ಗಳು ಬಂದಿದೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಇದು ಕೂಡ ನೋಡ್ಬೋದು ದೊಡ್ಡದಾಗಿ ಇದೆ. ನಿಮಗೆ ಬೇಕಂದರೆ ನಮಗೆ ಪಾರ್ಟಿಷನ್ ಮಾಡ್ಕೋಬೋದು, ನೀವು ಆರಾಮಾಗಿ ಈಸಿಯಾಗಿ ಪಾರ್ಟಿಷನ್ ಮಾಡ್ಕೋಬೋದು. ಈ ಕಾರಣದಿಂದ ನಡೆಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ನೋಡಿ ಸೌತ್ ಸೈಡ್ 2 ಕಿಟಕಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವೆಟ್ ಸೈಡ್ ಒಂದು ಕಿಟಕಿ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲೊಂದು ಬಾಲ್ಕನಿ ಕೂಡ ಬರುತ್ತೆ. ನಮಗಿಲ್ಲಿ ಇಲ್ಲೂ ಕೂಡ ನಿಮಗೆ ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೇಟ್ ಮಾಡಿದ್ದಾರೆ. ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ಮೇಲ್ಗಡೆ ಅಷ್ಟೇ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನೋಡಿ ಧಾರಾಳವಾಗಿ ಆರಾಮಾಗಿ ಇಬ್ಬರು ಕೂತ್ಕೋಬೋದು, ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ. ಸಂಜೆ ಹೊತ್ತು ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಇಂಪ್ರೂವ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ. ಹಾಗೆ ಆಪೋಸಿಟ್ ಬಂದರೆ ನಮಗೆ ಇಲ್ಲಿ ಲಿಫ್ಟ್ ನೋಡಿ ಇಲ್ಲಿ ಬಂದಿರುತ್ತೆ. ಆಪೋಸಿಟ್ ಬಂದರೆ ನಮಗಿಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ನಿಮಗೇನು ಸಣ್ಣದಾಗಿಲ್ಲ, ಇದು ಕೂಡ ದೊಡ್ಡದಾಗಿದೆ. ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ನಮಗೆ ಫುಲ್ ವುಡ್ ವರ್ಕೆ ಮಾಡಿದ್ದಾರೆ. ನಿಮ್ಗೆ ನೋಡಿ ಸಗ ಬಂದಿದೆ. ಆ ಕಡೆ ಈಸ್ಟ್ ಸೈಡ್ ಇರೋದ್ರಿಂದ ನಿಮ್ಗೆ ಆಫ್ ಸೈಡು 2 ಸೈಡು ಕಿಟಕಿ ಕೊಟ್ಟಿದ್ದಾರೆ ಬೆಳ್ಕೋಗಳಿಗೋಸ್ಕರ. ಸೌತ್ ಸೈಡೇ ನಮಗೆ ಹೆಡ್ ಬರುತ್ತೆ. ಈ ಕಡೆ ಬಂದರೆ ನಮಗಿಲ್ಲಿ ವಾರ್ಡ್ರೋಬ್ ಬಂದಿದೆ ನೋಡಿ. ಇಲ್ಲಿ ಫುಲ್ಲು ಇದು ಫುಲ್ಲು ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಫುಲ್ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನಿದ್ರೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ನಮಗೆ ಇಲ್ಲಿ ಟಿ ವಿ ಯೂನಿಟ್ ಬಂದಿದೆ ದೊಡ್ಡದಾಗಿ ನಿಮಗೆ ಆಪೋಸಿಟ್. ಮೇಲ್ಗಡೆ ಕೂಡ ಅಷ್ಟು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇದಕ್ಕೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ಇಲ್ಲ. ಹಾಗೆ ಇದಕ್ಕೆ ರೆಸ್ಟ್ ರೂಮು. ಇದು ಕೂಡ ಬೇಕಂದರೆ ಪಾರ್ಟಿಷನ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿ ಇದೆ ನಿಮಗೆ. ಇದು ಕೂಡ ಈ ಕಾರಲ್ಲಿ ಅನಿಸ್ತಾ ಇದ್ದೀನಿ ಒಂದ್ಸತಿ. ಒಂದು ಒಳ್ಳೆ ಅದ್ಭುತವಾದ ಮನೆ ಅಂತ ಹೇಳ್ಬೋದು. ಹಾಗೆ ಇದು ಕೂಡ ನಮಗೆ ಬಾಲ್ಕನಿ ಬಂದಿದೆ. ಅಲ್ಲಿ ಏನು ನೋಡಿದ್ವು ಅದಕ್ಕಿಂತ ದೊಡ್ಡದಾಗಿದೆ ಬಾಲ್ಕನಿ. ನಿಮಗೆ ಇದು ಕಾರ್ನರ್ ಆಗಿರೋದ್ರಿಂದ ನಿಮಗೆ 2 ಸೈಡು ನಿಮಗೆ ಮಾಸ್ಟರ್ ಬೆಡ್ರೂಮಲ್ಲೂ ಚಿಲ್ಡ್ರನ್ ಬೆಡ್ರೂಮಲ್ಲೂ ಬಾಲ್ಕನಿ ಬಂದಿರುತ್ತೆ ನಿಮಗೆ. ಇದು ಬಂದು ನಮಗೆ 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸು. 2nd ಬೆಡ್ರೂಮ್ ಆಗಿರುತ್ತೆ. ಮೇಲ್ಗಡೆ ಇನ್ನೊಂದು ಬೆಡ್ರೂಮ್ ಇದೆ. ಬನ್ನಿ ನೋಡಿಸ್ತೀನಿ. ಟಾಪ್ ಫ್ಲೋರಲ್ಲಿ ಸೇಮ್ ನಾವೇನು ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ ನಾವಿಲ್ಲಿ ಸೇಮ್ ಬೆಡ್ರೂಮ್ ಬರುತ್ತೆ ನಮಗೆ. ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಸೆಸ್ಮೆಂಟ್ ಕೂಡ ಆಗಿದೆ ನಿಮಗೆ, ಏನು ಪ್ರಾಬ್ಲಮ್ ಏನಿಲ್ಲ ಬಿಲ್ಡಿಂಗ್ದು. ಮೇಲ್ಗಡೆ ಬರ್ತಾರಂಗೆ ಇಲ್ಲಿ ನೋಡ್ಬೋದು ಬೆಳಕು ಗಾಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ. ಆರಾಮಾಗಿ ಫ್ರೀಯಾಗಿ ಇಲ್ಲೂ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿ ವುಡ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಲಿಫ್ಟು ಟಾಪ್ ಫ್ಲೋರ್ವರೆಗೂ ಇದೆ ನಿಮಗೆ ನೋಡಿ. 3ನೇ ಫ್ಲೋರ್ವರೆಗೂ ಬರುತ್ತೆ ನಿಮಗೆ ಲಿಫ್ಟ್. ಇಲ್ಲಿವರೆಗೂ ಬರುತ್ತೆ. ಒಂದೊಂದು ಜಾಗದಲ್ಲಿ ಏನಂದರೆ ಕೆಳಗಡೆ ಟಾಪ್ ಫ್ಲೋರ್ವರೆಗೂ ಬರೋಲ್ಲ, ಇಲ್ಲಿವರೆಗೂ ಬರುತ್ತೆ ನಿಮಗೆ. ಹಾಗೆ ನಾವೇನು ಕೆಳಗಡೆ ನೋಡಿದ್ವಿ ಮಾಸ್ಟರ್ ಬೆಡ್ರೂಮು ಸೇಮು ವಿಡ್ತ್ ಅಗಲ ಎಲ್ಲ ಸೇಮ್ ಆಗಿರುತ್ತೆ ನಿಮಗೆ. ನಿಮಗೆ ಒಳಗಡೆ ಡಿಸೈನ್ಸ್ ಕಲರಿಂಗ್ ಎಲ್ಲ ಮಾತ್ರ ಚೇಂಜ್ ಆಗಿರುತ್ತೆ. ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಫುಲ್ ಇದಕ್ಕೂ ನಿಮಗೂ ವುಡ್ ವರ್ಕ್ ಮಾಡಿದ್ದಾರೆ, ಸಾಲಿಡಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿ ನಿಮಗೆ ಫ್ಯಾನ್ ಆಗಲಿ ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಸೇಮ್ ಅದೇ ಥರ ಇಲ್ಲೂ ಒಂದು ನಮಗೆ ಸ್ಟಡಿ ಟೇಬಲ್ ಇಲ್ಲ ವರ್ಕಿಂಗ್ ಟೇಬಲ್ ಅಂತ ಹೇಳ್ಬೋದು. ಮೊಬೈಲು ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ 2 ಸೈಡೂ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಕಿಂಗ್ ಸೈಜ್ ಕಾಟ್ ಆಗಿರೋದ್ರಿಂದ ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ ಇದು ಕೂಡ ನಿಮಗೆ. ಹಾಗೆ ಈ ಕಡೆಯಿಂದ ನೋಡ್ತಾ ಇದ್ದೀನಿ. ಆ ಕಡೆ ಬಂದ್ಬಿಟ್ಟು ದೊಡ್ಡದಾಗಿ ಟಿ ವಿ ಯೂನಿಟ್ ಬಂದಿದೆ ದೊಡ್ಡದು. ಧಾರಾಳವಾಗಿ ನೀವು 60 ಇಂಚು ಟಿ ವಿನ ಆರಾಮಾಗಿ ಮಡಿಕೋಬೋದು ಬೇಕಂದರೆ.
ಕೇಬಲ್ ಕಲೆಕ್ಷನ್ ಆಗಲಿ ಇಂಟರ್ನೆಟ್ ಕಲೆಕ್ಷನ್ ಎಲ್ಲ ಆಗಿದೆ ಆಲ್ರೆಡಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ರೆಸ್ಟ್ ರೂಮ್ ಬರುತ್ತೆ. ಕೆಳಗಡೆ ಏನು ನೋಡೋದು ಸೇಮ್ ಅದೇ ಥರ ಇರುತ್ತೆ ದೊಡ್ಡದಾಗಿ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇದು ಬಂದು ಓನರ್ ಇರೋಕ್ಕೆ ಡೂಪ್ಲೆಕ್ಸ್ ಹೌಸ್ ಆಗಿರುತ್ತೆ. ಟೋಟಲ್ಲು 3 ಬೆಡ್ರೂಮ್ ಬರುತ್ತೆ ನಿಮಗೆ. ಮಾಸ್ಟರ್ ಬೆಡ್ರೂಮ್ 2 ಬರುತ್ತೆ, ಚಿಲ್ಡ್ರನ್ ಬೆಡ್ರೂಮು 1 ಬರುತ್ತೆ. ಆರಾಮಾಗಿ ಒಬ್ರು ಇದ್ದು ಅಂದರೆ ಓನರ್ ಇದ್ದು 25,000 ರೂಪಾಯಿ ರೆಂಟು ಕೆಳಗಡೆ ಬರುತ್ತೆ ನಿಮಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು. ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಬಂದಿದೆ. 3 ಬೆಡ್ರೂಮ್ಗೂ 3 ಬಾಲ್ಕನಿ ಬರುತ್ತೆ ನಿಮಗಿದು. ಈ ಕಡೆ ಬಂದರೆ ನಮಗೆ ಹಾಫ್ ಟೆರೆಸ್ ಬರುತ್ತೆ ನಮಗೆ. ನೋಡ್ಬೋದು ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ ಫ್ಲೋರಿಂಗ್ಗೆ. ಹಾಫ್ ಟೆರೆಸ್ ಇದು. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಕೈಯಲ್ಲಿ ಬಟ್ಟೆ ಹೋಗಿತ್ತು ನಾನು ಇಲ್ಲೇ ಹೋಗ್ಕೋಬೋದು. ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ ಇದೆ. ಸತಿ ನೋಡಿಸ್ಕೊಡ್ತೀನಿ. ಲ್ಯಾಡರು ಕೂಡ ಅಷ್ಟೇ ತುಂಬ ಫ್ಲೆಕ್ಸಿಬಲ್ ಆಗಿದೆ ನಿಮಗೆ. 1002 ಸಿಂಟ್ಯಾಕ್ ಇದೆ ಮೇಲ್ಗಡೆ. ಕೈಯಲ್ಲಿ ಬಟ್ಟೆ ಒಣಗಿ ಹಾಕ್ತೀನಿ ಅಂದರೆ ಇಲ್ಲಿ ಒಣಗಿ ಹಾಕೋಬೋದು. ಬಟ್ಟೆ ಒಣಗಿ ಹಾಕೋಕ್ಕೆ ಜಾಗ. ಇಲ್ಲಿ ಬಂದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಉಂಟು ನೋಡಿ. ಇದೆ ನಮಗೆ 80 ಫೀಟ್ ರೋಡ್ ಬರುತ್ತೆ ನಮಗಿಲ್ಲಿ. ಇಲ್ಲಿಂದ ಮುಂದೆ ಹೋದರೆ ಬನಾರ್ಘಟ್ಟ ರೋಡ್ ಸಿಗುತ್ತೆ ನಿಮಗೆ, 80 ಫೀಟ್ ರೋಡು. ಹಾಗೆ ನಿಮ್ಗೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ನೈಸ್ ರೋಡ್. ಇಲ್ಲಿಂದ ಪಕ್ಕದಲ್ಲೇ ಇದೆ ನಮಗೆ. ಈ ಕಡೆ ಹೋದರೆ ಹೊಸೂರಿಗೆ ಹೋಗುತ್ತೆ, ಈ ಕಡೆ ಹೋದರೆ ಕನಕಪುರ ತುಮಕೂರಿಗೆ ಹೋಗುತ್ತೆ ನೋಡಿ. ಇದೆ ನೈಸ್ ರೋಡು. ಬಸ್ಸು ಲಾರಿ ಎಲ್ಲ ಓಡಾಡ್ಸೋದಿಲ್ಲ, ನೈಸ್ ರೋಡ್ ಇದು. ಓಕೆ, ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ಬಿಡ್ತಾ ಇದ್ದೀನಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರ 10th ಬ್ಲಾಕಲ್ಲಿ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಆಗಿರುತ್ತೆ ಇದು. 25ಗೆ 40 ಆಗಿರುತ್ತೆ. ಓನರ್ ಇದ್ದು ರೆಂಟ್ ಬರುವಂಥ ಮನೆ ಆಗಿರುತ್ತೆ ನಿಮಗೆ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,70 lakhs ಕೇಳ್ತಾರೆ. ಅಂದರೆ 3,70,00,000 ಕೇಳ್ತಾರೆ. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. 3,70,00,000 ಅಂದರೆ ಅಷ್ಟೇ ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ತುಂಬ ಒಳ್ಳೆ ಮನೆ ಅಂತ ಹೇಳ್ಬೋದು. ಓನರ್ ಇದ್ದು ರೆಂಟ್ ಬರುವಂಥ ಮನೆ ಆಗಿರುತ್ತೆ. ಕಮ್ಮಿ ಅಂದರೂ ನಾನು ಹೇಳ್ತಾ ಇರೋದು 25,000 ರೂಪಾಯಿ ರೆಂಟು ಕಣ್ಣು ಮುಚ್ಕೊಂಡು ಕೊಡ್ತಾರೆ ನಿಮಗೆ ಈ ಮನೆಗೆ, ಡಬಲ್ ಬೆಡ್ರೂಮ್ಗೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ನಿಮಗೆ ಈ ಮನೆನ ಇಷ್ಟ ಆಗಿ ಈ ಮನೆನ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದ್ರೂ ಅವರಿದ್ದು ರೆಂಟ್ ಬರುವಂಥ ಮನೆ ಯಾರನ್ನ ಹುಡುಕ್ತಾ ಇರ್ರೆ, ಅಂದರೆ ಕಾರ್ನರ್ ಮನೆ 30-40 ನಿಯರ್ ಹತ್ರ, ಸ್ವಲ್ಪ ಕಮ್ಮಿ ಇದೆ 30-40ಗಿಂತ, ಅದಕ್ಕಿಂತ ಆ ಥರ ಮನೆ ಯಾರನ್ನ ಹುಡುಕ್ತಾರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಬಂದು ನೋಡ್ಬೋದು. ನಿಮಗೆ ಎಲ್ಲ ನಿಮ್ಗೆ ಹತ್ರನೇ ಇದೆ. ಇಲ್ಲಿ ಬಸ್ ಡಿಪೋ ಇಲ್ಲೇ ಇದೆ ನಿಮಗೆ, ಸ್ಕೂಲ್ ಇಲ್ಲೇ ಇದೆ ನಿಮಗೆ. ತುಂಬ ಹತ್ರ ಇರೋ ಜಾಗ ಇದು. ಓಕೆ, ಈ ವಿಡಿಯೋ ಇಷ್ಟಾರ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ 20-30, 30-40, 40-60 ಬಿ ಡಿ ಎ ಮನೆಗಳು ಹುಡುಕ್ತಾ ಇದ್ದಾರೆ. ಹಾಗೆ 30-40, 40-60 ರೆಂಟಲ್ ಬರುವಂಥ ಮನೆ ಹುಡುಕ್ತಾರೆ, ನಮ್ಮಲ್ಲಿ ಅವೈಲೇಬಲ್ ಆಗಿರುತ್ತೆ. ಹಾಗೆ ನಮ್ಮಲ್ಲಿ BMRD ಅಪ್ರೂವ್ಡ್ ಈ ಖಾತಾ ನಿಯರ್ ಬೈ ಕನಕಪುರ, ಅಂದರೆ ಆರುವಳ್ಳಿ ತಾವು ನಿಮಗೆ ದಯಾನಂದ ಸ್ಕೂಲ್ ಇದೆಯಲ್ಲ, ಅಲ್ಲಿ ಅಪ್ರೂವ್ಡ್ ಈ ಖಾತಾ ಸೈಟ್ಗಳಿದೆ. ತುಂಬ ಫ್ಲೆಕ್ಸಿಬಲ್ ರೇಟ್ಗಳಲ್ಲಿದೆ. ನಿಮ್ಮಲ್ಲಿ ಯಾರನ್ನ BMRD ಸೈಟ್ಗಳು ಯಾರನ್ನ ಹುಡುಕ್ತಾರೆ ಅವರು ಕೂಡ ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಪೇಜ್ನ ಫಾಲೋ ಮಾಡಿ. ಅದರಲ್ಲಿರೋ ನಂಬರಲ್ಲಿ ಫೋನ್ ಮಾಡಿ, ಮಿಕ್ಕಿದ ಡೀಟೇಲ್ಸ್ ನಿಮಗೆ ಅಲ್ಲೇ ಸಿಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.